ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನೆಹರುಗಂಜಲ್ಲಿ ಕಾರ್ಯದರ್ಶಿಗಳಾದ ಮಾನ್ಯ ಅಲ್ಲಾಬಕ್ಷ್ ಬಿಜಾಪುರ್ ಸರ್ನ ಮೀಟ್ ಆಗಿದ್ದೆ. ಮೀಟ್ ಆಗಿಬಿಟ್ಟು ಒಂದು ಮೆಮೊರಂಡಮ್ ಕೊಟ್ಟಿದ್ದೀನಿ. ಏನು ಮೆಮೊರಂಡಮ್ ಅಂತಂದರೆ, ಈ 63 ಎಕರೆ ಏನು ನೆಹರುಗಂಜ್ APMC ಇದೆ ಗಂಜ್ ಪ್ರದೇಶದಲ್ಲಿ, ಇಲ್ಲಿ ಕೃಷಿ ಉತ್ಪನ್ನ ಬಿಟ್ಟು ಬೇರೆ ಬೇರೆ ಬಿಸ್ನೆಸ್ ನಡೀತಾ ಇದೆ ಅನ್ಅಥರೈಸ್ ಅಂತಂದರೆ, ಇವನು ಕಾನೂನು ಏನು ಹೇಳುತ್ತೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾನೂನು ಅಂದರೆ ಇದೊಂದು ಮಾರ್ಕೆಟ್ ಪ್ಲೇಸು. ಯಾರಿಗೆ ಮಾರ್ಕೆಟ್ ಪ್ಲೇಸ್ ಅಂತಂದರೆ, ರೈತರು ಬೆಳೆದಂಥ ಬೆಳೆಗಳಿಗೆ ಅವ್ರ ಪ್ರಾಡಕ್ಟ್ಸು ಮತ್ತು ಅವ್ರ ಉತ್ಪನ್ನಗಳು. ಸಪೋಸ್ ಕುರಿ ಮಾರೋರು ಇರ್ಬೋದು, ಬೇರೆ ಬೇರೆ ಪ್ರಾಣಿಗಳು ಅಂದರೆ ಕೃಷಿ ರಿಲೇಟೆಡ್ ಬೈ ಪ್ರಾಡಕ್ಟಲ್ಲಿ ಬರುತ್ತಲ್ಲ, ಕುರಿ ಮಾರೋದಾಗಿರ್ಬೋದು, ಕೋಳಿ ಮಾರೋದಾಗಿರ್ಬೋದು, ಉಣ್ಣೆ ನೇಯ್ದಂಥದ್ದು ತಂದು ಮಾರೋದಾಗಿರ್ಬೋದು, ಕೃಷಿ ರಿಲೇಟೆಡ್ ಏನು ಬೈ ಪ್ರಾಡಕ್ಟ್ ಬರುತ್ತಲ್ವ ಅದಕ್ಕೆ ಮಾರ್ಕೆಟ್ ಇದೆ. ಅದು ಬಿಟ್ಟು ಗುಲ್ಬರ್ಗ ಈ APMC ಮಾರ್ಕೆಟಲ್ಲಿ 162 ಇಲ್ಲಿಗಲ್ ಅನ್ಅಥರೈಸ್ಡ್ ಬಿಸ್ನೆಸ್ ರನ್ ಆಗ್ತಾ ಇದೆ. ಎಕ್ಸಾಂಪಲ್ ಹೇಳಬೇಕಂತಂದರೆ, ಪೈಪ್ ದುಕಾನ್ಗಳು ಸುಮಾರು, ಟ್ರಾನ್ಸ್ಪೋರ್ಟ್ಗಳು ಮತ್ತು ಕಿರಾಣಿ ಅಂಗಡಿಗಳು ಮತ್ತು ಡಿಸ್ಟ್ರಿಬ್ಯೂಟರ್ಸು, ಡೀಲರ್ಸು, FMCGದು ಮತ್ತು ಹೋಟೆಲ್ಸು, ಈ ಥರ ಡಿಫ್ರೆಂಟ್ ಇದೆ, ವಿಚ್ ಆರ್ ನಾಟ್ ಅಂಡರ್ ಪರ್ವ್ಯೂ ಆಫ್ APMC ಆ್ಯಕ್ಟ್. ಅದಕ್ಕೋಸ್ಕರ ಸರು ಸೆಪ್ಟೆಂಬರಲ್ಲಿ 1 ನೋಟಿಸು, ಅಕ್ಟೋಬರಲ್ಲಿ 2ನೇ ನೋಟಿಸ್ ಕೊಟ್ಟಿದ್ದಾರೆ ಈಗಾಗಲೇ 162 ಜನಕ್ಕೆ. 3ನೇ ನೋಟಿಸು ನಾಳೆ ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಮತ್ತು 15 ದಿವಸದಲ್ಲಿ ಖಾಲಿ ಮಾಡಬೇಕು ಅವ್ರು ನೋಟಿಸ್ ಮುಟ್ಟಿದ ಕೂಡಲೇ. ಇಲ್ಲಂತಂದರೆ ಅವ್ರದ್ದು ಲಾಕ್ ಹಾಕಿ ಸೀಸ್ ಮಾಡ್ತೀವಿ ಶಾಪ್ಸ್ ಅಂತ ಕ್ಲಿಯರ್ ಆಗಿ ಅವ್ರ ಬೈಟಲ್ಲೂ ಕೂಡ ಹೇಳಿದ್ದಾರೆ. ಒಳ್ಳೆ ಆಫೀಸರ್ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಗುರಿ ಏನಂತಂದರೆ, APMC ರೈತರ ಪರವಾಗಿ, ರೈತರು ಬೆಳೆದಿರುವಂಥ ಬೆಳೆಗಳ ಮಾರಾಟ ಪರವಾಗಲಿ, ಅದರ್ ದನ್ ಎಲ್ಸ್ ಮತ್ತು ಬೇರೆ ಮಿಸ್ಯೂಸ್ ಆಗಬಾರ್ದಂತ ನಮ್ಮ ಕಾಳಜಿ ಇದೆ. ನಮ್ಮ ಒಂದು ರೆವಲ್ಯೂಷನ್ನಿಂದ ಗುಲ್ಬರ್ಗ ಸಿಟಿಗೋಸ್ಕರ ಇದೇ ಥರ ಮುಂದುವರಿಯುತ್ತಿದೆ. ಧನ್ಯವಾದಗಳು.